ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ, ಒಬ್ಬ ಪುರುಷನು ಮಹಿಳೆಯರನ್ನು ಆಕರ್ಷಿಸಲು ಕೇವಲ ನೋಡಲು ಸುಂದರವಾಗಿದ್ದರೆ ಸಾಲದು, ಅಥವಾ ಅಪಾರ ಸಂಪತ್ತನ್ನು ಹೊಂದಿದ್ದರೆ ಸಾಲದು. ಸುಂದರವಾದ ಮುಖಕ್ಕಿಂತಲೂ ಸುಂದರವಾದ ಗುಣ ಮತ್ತು ನಡವಳಿಕೆ ಒಬ್ಬ ಪುರುಷನನ್ನು ನಿಜವಾದ ಆಕರ್ಷಕ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಮಹಿಳೆಯರು ಒಬ್ಬ ಪುರುಷನಲ್ಲಿ ಏನನ್ನು ಹುಡುಕುತ್ತಾರೆ? ಒಬ್ಬ ಪುರುಷನ ಯಾವ ಅಭ್ಯಾಸಗಳು ಮಹಿಳೆಯರಿಗೆ ಗೌರವ ಮತ್ತು ಪ್ರೀತಿಯನ್ನು ಮೂಡಿಸುತ್ತವೆ? ಚಾಣಕ್ಯರು ತಿಳಿಸಿರುವ ಆ 4 ಶಕ್ತಿಶಾಲಿ ಅಭ್ಯಾಸಗಳ ಬಗ್ಗೆ ಇವತ್ತು ತಿಳಿಯೋಣ. ಮೊದಲನೆಯ ಗುಣ ನಡತೆ ಮತ್ತು ಗೌರವ. ಚಾಣಕ್ಯರ ಪ್ರಕಾರ ಮಹಿಳೆಯರು ಯಾವಾಗಲೂ ಪುರುಷನ ನಡತೆಯನ್ನು ಗಮನಿಸುತ್ತಾರೆ. ಯಾವ ಪುರುಷನು ತನ್ನ ಮಡದಿಯನ್ನು ಹೊರತುಪಡಿಸಿ ಇತರ ಮಹಿಳೆಯರನ್ನು ಗೌರವದಿಂದ ಕಾಣುತ್ತಾನೋ ಅಂಥ ವ್ಯಕ್ತಿಯನ್ನು ಮಹಿಳೆಯರು ಹೆಚ್ಚು ಇಷ್ಟಪಡುತ್ತಾರೆ. ಪರಸ್ತ್ರೀಯನ್ನು ತಾಯಿ ಅಥವಾ ತಂಗಿಯಂತೆ ಕಾಣುವ ಸಂಸ್ಕಾರವಿದ್ದವನು ಮಹಿಳೆಯರ ಕಣ್ಣಿನಲ್ಲಿ ಮಹಾನ್ ವ್ಯಕ್ತಿಯಾಗಿ ಕಾಣುತ್ತಾನೆ. ಮಹಿಳೆಯರಿಗೆ ತಾವು ಗೌರವಿಸಲ್ಪಡುವ ಸ್ಥಳವೆಂದರೆ ತುಂಬಾ ಇಷ್ಟ. ನಿಮ್ಮ ಸಂಸ್ಕಾರವೇ ನಿಮ್ಮ ಮೊದಲ ಆಕರ್ಷಣೆ. ಪ್ರಾಚೀನ ರಾಜತಂತ್ರಜ್ಞ ಮತ್ತು ತತ್ವಜ್ಞರಾದ ಚಾಣಕ್ಯ ಹೇಳುವ ಒಂದು ಪ್ರಮುಖ ಸತ್ಯವೇನೆಂದರೆ, ಮನುಷ್ಯನ ನಿಜವಾದ ವ್ಯಕ್ತಿತ್ವ ಅವನ ನಡತೆಯಲ್ಲಿ ಕಾಣಿಸುತ್ತದೆ. ಹಣ, ರೂಪ ಅಥವಾ ಸ್ಥಾನಮಾನವು ಕೆಲಕಾಲ ಮಾತ್ರ ಜನರನ್ನು ಆಕರ್ಷಿಸಬಹುದು. ಆದರೆ ಒಬ್ಬ ಪುರುಷನ ನಿಜವಾದ ಮೌಲ್ಯವನ್ನು ಮಹಿಳೆಯರು ಅಳೆಯುವುದು ಅವನ ವರ್ತನೆಯ ಮೂಲಕವೇ. ಯಾವ ಪುರುಷನು ತನ್ನ ಸುತ್ತಲಿರುವ ಎಲ್ಲಾ ಮಹಿಳೆಯರೊಂದಿಗೆ ಗೌರವದಿಂದ ವರ್ತಿಸುತ್ತಾನೋ ಅವನು ಸಮಾಜದಲ್ಲಿ ವಿಶೇಷ ವ್ಯಕ್ತಿಯಾಗಿ ಕಾಣುತ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯರೊಂದಿಗೆ ಮಾತನಾಡುವಾಗ ಶಿಷ್ಟಾಚಾರದಿಂದ ಮಾತನಾಡುತ್ತಿದ್ದಾನೆ ಎಂದರೆ ಅವನ ವ್ಯಕ್ತಿತ್ವದ ಮೇಲೆ ಜನರಿಗೆ ನಂಬಿಕೆ ಮೂಡುತ್ತದೆ. ಮಹಿಳೆಯರು ಯಾವಾಗಲೂ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ: ಒಬ್ಬ ಪುರುಷನು ಇತರ ಮಹಿಳೆಯರನ್ನು ಹೇಗೆ ಕಾಣುತ್ತಾನೆ. ಯಾವ ವ್ಯಕ್ತಿ ಪರಸ್ತ್ರೀಯನ್ನು ತಾಯಿ ಅಥವಾ ತಂಗಿಯಂತೆ ಗೌರವಿಸುತ್ತಾನೋ ಅವನು ಕೇವಲ ಒಳ್ಳೆಯ ವ್ಯಕ್ತಿ ಮಾತ್ರವಲ್ಲ, ಸಂಸ್ಕಾರವಂತನೂ ಆಗಿರುತ್ತಾನೆ. ಇಂತಹ ನಡತೆ ಮಹಿಳೆಯರ ಮನಸ್ಸಿನಲ್ಲಿ ಸುರಕ್ಷತೆ ಮತ್ತು ಗೌರವದ ಭಾವನೆಯನ್ನು ಹುಟ್ಟಿಸುತ್ತದೆ. ನಿಜವಾಗಿ ಹೇಳುವುದಾದರೆ, ಮಹಿಳೆಯರಿಗೆ ಅತ್ಯಂತ ಇಷ್ಟವಾಗುವ ಸಂಗತಿಯೆಂದರೆ ಅವರಿಗೆ ದೊರೆಯುವ ಗೌರವ. ಯಾರಾದರೂ ಅವರ ವ್ಯಕ್ತಿತ್ವವನ್ನು, ಅಭಿಪ್ರಾಯವನ್ನು ಮತ್ತು ಗೌರವವನ್ನು ಮೌಲ್ಯ ಮಾಡುತ್ತಿದ್ದರೆ ಅವರು ಆ ವ್ಯಕ್ತಿಯನ್ನು ಸಹಜವಾಗಿ ಗೌರವಿಸುತ್ತಾರೆ. ಆದ್ದರಿಂದ ಚಾಣಕ್ಯರು ಹೇಳುವ ಪಾಠವೇನೆಂದರೆ, ಒಬ್ಬ ಪುರುಷನ ಮೊದಲ ಆಕರ್ಷಣೆ ಅವನ ಮುಖದಲ್ಲಿರಲಿಲ್ಲ, ಅವನ ನಡತೆಯಲ್ಲಿರುತ್ತದೆ. ಸಂಸ್ಕಾರ ಮತ್ತು ಗೌರವದಿಂದ ತುಂಬಿದ ನಡತೆಯಿದ್ದರೆ ಆ ವ್ಯಕ್ತಿಯ ವ್ಯಕ್ತಿತ್ವವೇ ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಜೀವನದ ಸಾರ. ಗೌರವ ಕೊಡುವವನು ಯಾವಾಗಲೂ ಗೌರವ ಪಡೆಯುತ್ತಾನೆ. ಮಹಿಳೆಯರನ್ನು ಗೌರವಿಸುವ ಸಂಸ್ಕಾರವೇ ಒಬ್ಬ ಪುರುಷನ ನಿಜವಾದ ಮಹತ್ವವನ್ನು ತೋರಿಸುತ್ತದೆ. ಎರಡನೆಯ ಗುಣ ಪ್ರಾಮಾಣಿಕತೆ ಮತ್ತು ನಂಬಿಕೆ. ಎರಡನೆಯದಾಗಿ, ಮಹಿಳೆಯರು ಪುರುಷನಲ್ಲಿ ಬಯಸುವುದು ಪ್ರಾಮಾಣಿಕತೆ. ಸುಳ್ಳು ಹೇಳುವ, ಮೋಸ ಮಾಡುವ ಅಥವಾ ಗುಟ್ಟುಗಳನ್ನು ಮುಚ್ಚಿಡುವ ಪುರುಷನಿಂದ ಮಹಿಳೆಯರು ದೂರವಿರಲು ಬಯಸುತ್ತಾರೆ. ಚಾಣಕ್ಯರು ಹೇಳುವಂತೆ, ತನ್ನ ಸಂಗಾತಿಗೆ ನಿಷ್ಠನಾಗಿರುವ ಪುರುಷನು ಯಾವುದೇ ಆಕರ್ಷಕ ರೂಪವಿಲ್ಲದಿದ್ದರೂ ಮಹಿಳೆಯ ಮನಸ್ಸನ್ನು ಗೆಲ್ಲುತ್ತಾನೆ. ನಂಬಿಕೆಯೇ ಯಾವುದೇ ಸಂಬಂಧದ ಅಡಿಪಾಯ. ಯಾವ ಪುರುಷನು ತನ್ನ ಮಾತು ಮತ್ತು ನಡವಳಿಕೆಯಲ್ಲಿ ಪ್ರಾಮಾಣಿಕನಾಗಿರುತ್ತಾನೋ ಅವನೇ ಅಸಲಿ ಹೀರೋ. ಚಾಣಕ್ಯರು ಹೇಳುವಂತೆ, ಯಾವುದೇ ಸಂಬಂಧದ ನಿಜವಾದ ಬಲ ಅದರಲ್ಲಿರುವ ನಂಬಿಕೆ ಮತ್ತು ಪ್ರಾಮಾಣಿಕತೆ. ರೂಪ, ಹಣ ಅಥವಾ ಸ್ಥಾನಮಾನದಿಂದ ಕೆಲವರು ಆಕರ್ಷಿತರಾಗಬಹುದು, ಆದರೆ ದೀರ್ಘಕಾಲದ ಸಂಬಂಧವನ್ನು ಉಳಿಸುವುದು ನಂಬಿಕೆಯೇ. ಒಬ್ಬ ಪುರುಷನು ತನ್ನ ಮಾತಿನಲ್ಲಿ ಮತ್ತು ವರ್ತನೆಯಲ್ಲಿ ಪ್ರಾಮಾಣಿಕನಾಗಿದ್ದರೆ ಮಹಿಳೆಯರಿಗೆ ಅವನ ಮೇಲೆ ಸ್ವಾಭಾವಿಕವಾಗಿ ನಂಬಿಕೆ ಮೂಡುತ್ತದೆ. ಏಕೆಂದರೆ ಮಹಿಳೆಯರು ಸಾಮಾನ್ಯವಾಗಿ ಒಂದು ಸಂಬಂಧದಲ್ಲಿ ಸುರಕ್ಷತೆ ಮತ್ತು ನಿಷ್ಠೆಯನ್ನು ಹುಡುಕುತ್ತಾರೆ. ಸುಳ್ಳು ಹೇಳುವ, ವಿಷಯಗಳನ್ನು ಮುಚ್ಚಿಡುವ ಅಥವಾ ಮೋಸ ಮಾಡುವ ವ್ಯಕ್ತಿಯೊಂದಿಗಿದ್ದರೆ ಮನಸ್ಸಿಗೆ ಯಾವಾಗಲೂ ಒಂದು ಭಯ ಮತ್ತು ಅನುಮಾನವಿರುತ್ತದೆ. ಆ ಅನುಮಾನ ನಿಧಾನವಾಗಿ ಸಂಬಂಧವನ್ನು ದುರ್ಬಲ ಮಾಡುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ತಪ್ಪನ್ನು ಮರೆಮಾಡಲು ಸುಳ್ಳು ಹೇಳಬಹುದು. ಆರಂಭದಲ್ಲಿ ಅದು ಸಣ್ಣ ವಿಷಯವಂತೆ ಕಾಣಬಹುದು, ಆದರೆ
ಒಂದು ಸುಳ್ಳು ಮತ್ತೊಂದು ಸುಳ್ಳನ್ನು ಹುಟ್ಟಿಸುತ್ತದೆ. ಕೊನೆಗೆ ಸತ್ಯ ಹೊರಬಂದಾಗ ಕೇವಲ ಒಂದು ಸುಳ್ಳು ಸಂಬಂಧದಲ್ಲಿಂದ ಸಂಪೂರ್ಣ ನಂಬಿಕೆಯನ್ನು ಮುರಿಯುತ್ತದೆ. ಆದರೆ ಇನ್ನೊಬ್ಬ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಸತ್ಯವನ್ನು ಹೇಳಿದರೆ ಆರಂಭದಲ್ಲಿ ಅದು ಕಠಿಣವಾಗಿ ಕಾಣಬಹುದು. ಆದರೂ ಆ ಸತ್ಯವೇ ಮುಂದಿನ ದಿನಗಳಲ್ಲಿ ಬಲವಾದ ನಂಬಿಕೆಗೆ ಕಾರಣವಾಗುತ್ತದೆ. ಚಾಣಕ್ಯರ ಪ್ರಕಾರ ತನ್ನ ಸಂಗಾತಿಗೆ ನಿಷ್ಠನಾಗಿರುವ ಪುರುಷನು ಬಹುಶಃ ದೊಡ್ಡ ಐಶ್ವರ್ಯವಂತನಾಗಿರಬೇಕೆಂದು ಅಗತ್ಯವಿಲ್ಲ. ಆದರೆ ಅವನ ಪ್ರಾಮಾಣಿಕತೆ ಅವನನ್ನು ವಿಶೇಷ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಮಹಿಳೆಯರು ಹೊರಗಿನ ಆಕರ್ಷಣೆಗಿಂತ ಒಳಗಿನ ನಿಷ್ಠೆಯನ್ನು ಹೆಚ್ಚು ಮೌಲ್ಯ ಕೊಡುತ್ತಾರೆ. ಜೀವನದ ಸಾರ. ಸಂಬಂಧದಲ್ಲಿ ದೊಡ್ಡ ಉಡುಗೊರೆಗಳು ಅಥವಾ ಮಾತುಗಳು ಮುಖ್ಯವಲ್ಲ. ನಿಜವಾದ ಮೌಲ್ಯವೆಂದರೆ ಸತ್ಯ, ನಿಷ್ಠೆ ಮತ್ತು ನಂಬಿಕೆ. ಯಾವ ಪುರುಷನು ತನ್ನ ಮಾತು ಮತ್ತು ನಡೆಗಳಲ್ಲಿ ಪ್ರಾಮಾಣಿಕನಾಗಿರುತ್ತಾನೋ ಅವನೇ ಮಹಿಳೆಯ ಕಣ್ಣಿನಲ್ಲಿ ನಿಜವಾದ ಹೀರೋ ಆಗುತ್ತಾನೆ. ಮೂರನೆಯ ಗುಣ ಮಾತು ಮತ್ತು ಶಾಂತ ಸ್ವಭಾವ. ಮೂರನೆಯ ಪ್ರಮುಖ ಅಭ್ಯಾಸವೆಂದರೆ ಮಾತಿನ ವೈಖರಿ. ಅಹಂಕಾರದಿಂದ ಮಾತನಾಡುವ ಅಥವಾ ಪದೇ ಪದೇ ಕೋಪಗೊಳ್ಳುವ ಪುರುಷರನ್ನು ಯಾರೂ ಇಷ್ಟಪಡುವುದಿಲ್ಲ. ಯಾವ ಪುರುಷನು ಸಂಯಮದಿಂದ, ಶಾಂತವಾಗಿ ಮತ್ತು ಪ್ರೀತಿಯಿಂದ ಮಾತನಾಡುತ್ತಾನೋ ಅಂಥ ವ್ಯಕ್ತಿಯ ಜೊತೆ ಸಮಯ ಕಳೆಯಲು ಮಹಿಳೆಯರು ಸದಾ ಬಯಸುತ್ತಾರೆ. ಕಠಿಣ ಪರಿಸ್ಥಿತಿಯಲ್ಲೂ ತಾಳ್ಮೆಯಿಂದ ವರ್ತಿಸುವ ಸ್ವಭಾವವು ಪುರುಷನಿಗೆ ವಿಶಿಷ್ಟವಾದ ಆಕರ್ಷಣೆಯನ್ನು ನೀಡುತ್ತದೆ. ಚಾಣಕ್ಯರು ಹೇಳುವಂತೆ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಅವನ ಮಾತಿನ ಮೂಲಕವೇ ಹೆಚ್ಚು ಅಳೆಯಬಹುದು. ನಾವು ಹೇಗೆ ಮಾತನಾಡುತ್ತೇವೆ, ಯಾವ ಶಬ್ದಗಳನ್ನು ಬಳಸುತ್ತೇವೆ ಮತ್ತು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮ ಒಳಗಿನ ಸ್ವಭಾವವನ್ನು ತೋರಿಸುತ್ತದೆ. ಅಹಂಕಾರದಿಂದ ಮಾತನಾಡುವ ಅಥವಾ ಸಣ್ಣ ವಿಷಯಕ್ಕೂ ಕೋಪಗೊಳ್ಳುವ ವ್ಯಕ್ತಿಯ ಜೊತೆ ಇರುವುದೇ ಕಷ್ಟವಾಗುತ್ತದೆ. ಇಂತಹ ವರ್ತನೆ ಸಂಬಂಧಗಳಲ್ಲಿ ಅಸೌಕರ್ಯ ಮತ್ತು ದೂರವನ್ನು ಉಂಟುಮಾಡುತ್ತದೆ. ಯಾರೂ ಯಾವಾಗಲೂ ಕೋಪದಲ್ಲಿರುವ ವ್ಯಕ್ತಿಯ ಜೊತೆ ಸಮಯ ಕಳೆಯಲು ಇಷ್ಟಪಡುವುದಿಲ್ಲ. ಆದರೆ ಶಾಂತ ಸ್ವಭಾವದ ವ್ಯಕ್ತಿಯ ಜೊತೆ ಇದ್ದಾಗ ಜನರಿಗೆ ಒಂದು ಭದ್ರತೆ ಮತ್ತು ನೆಮ್ಮದಿ ಅನುಭವಿಸುತ್ತದೆ. ಸಂಯಮದಿಂದ ಮಾತನಾಡುವ, ಎದುರಾಳಿಯ ಮಾತನ್ನು ಗಮನದಿಂದ ಕೇಳುವ ಮತ್ತು ಗೌರವದಿಂದ ಪ್ರತಿಕ್ರಿಯಿಸುವ ವ್ಯಕ್ತಿ ಸಹಜವಾಗಿಯೇ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾನೆ. ಮಹಿಳೆಯರು ವಿಶೇಷವಾಗಿ ಒಂದು ಗುಣವನ್ನು ಗಮನಿಸುತ್ತಾರೆ. ಕಠಿಣ ಸಂದರ್ಭಗಳಲ್ಲಿ ಒಬ್ಬ ಪುರುಷ ಹೇಗೆ ವರ್ತಿಸುತ್ತಾನೆ. ಸಮಸ್ಯೆ ಬಂದಾಗ ತಕ್ಷಣ ಕೋಪಗೊಳ್ಳುತ್ತಾನೆಯೋ ಅಥವಾ ತಾಳ್ಮೆಯಿಂದ ಪರಿಹಾರ ಹುಡುಕುತ್ತಾನೆಯೋ. ಯಾವ ಪುರುಷನು ಸಂಕಷ್ಟದ ಸಮಯದಲ್ಲೂ ಶಾಂತವಾಗಿರುತ್ತಾನೋ ಅವನ ವ್ಯಕ್ತಿತ್ವವೇ ಹೆಚ್ಚು ಪ್ರಭಾವಶಾಲಿಯಾಗಿ ಕಾಣುತ್ತದೆ. ನಿಜವಾಗಿ ಹೇಳುವುದಾದರೆ ಮೃದು ಮಾತು ಮತ್ತು ತಾಳ್ಮೆಯ ಸ್ವಭಾವವು ಯಾವುದೇ ಸಂಬಂಧವನ್ನು ಬಲಪಡಿಸುತ್ತದೆ. ಕೋಪ ಮತ್ತು ಅಹಂಕಾರ ಸಂಬಂಧಗಳನ್ನು ಮುರಿಯುತ್ತವೆ, ಆದರೆ ಶಾಂತತೆ ಮತ್ತು ಪ್ರೀತಿ ಅವನ್ನು ಕಟ್ಟಿಕೊಡುತ್ತವೆ. ಜೀವನದ ಸಾರ. ಒಬ್ಬ ಪುರುಷನ ನಿಜವಾದ ಶಕ್ತಿ ಅವನ ಕೋಪದಲ್ಲಿಲ್ಲ, ಅವನ ಸಂಯಮದಲ್ಲಿದೆ. ಶಾಂತವಾಗಿ, ಗೌರವದಿಂದ ಮಾತನಾಡುವ ವ್ಯಕ್ತಿಯು ಯಾವಾಗಲೂ ಎಲ್ಲರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯುತ್ತಾನೆ. ನಾಲ್ಕನೆಯ ಗುಣ ಜವಾಬ್ದಾರಿ ಮತ್ತು ರಕ್ಷಣೆ. ಕೊನೆಯದಾಗಿ ಮತ್ತು ಮುಖ್ಯವಾಗಿ, ಮಹಿಳೆಯರು ಒಬ್ಬ ಪುರುಷನಲ್ಲಿ ಜವಾಬ್ದಾರಿಯನ್ನು ಹುಡುಕುತ್ತಾರೆ. ತನ್ನ ಕುಟುಂಬವನ್ನು ರಕ್ಷಿಸುವ, ಸಣ್ಣಪುಟ್ಟ ತೊಂದರೆಗಳಲ್ಲಿ ಬೆನ್ನೆಲುಬಾಗಿ ನಿಲ್ಲುವ ಮತ್ತು ರಕ್ಷಣೆಯ ಭಾವನೆಯನ್ನು ಮೂಡಿಸುವ ಪುರುಷನೆಂದರೆ ಮಹಿಳೆಯರಿಗೆ ಅಪಾರ ಗೌರವ. ಜವಾಬ್ದಾರಿಯುತ ಪುರುಷನು ಮನೆಯನ್ನು ಮಾತ್ರವಲ್ಲ, ಸಂಬಂಧವನ್ನೂ ಚೆನ್ನಾಗಿ ನಿಭಾಯಿಸಬಲ್ಲ ಎಂಬ ಭರವಸೆ ಅವರಿಗಿರುತ್ತದೆ. ಪ್ರಾಚೀನ ರಾಜತಂತ್ರಜ್ಞ ಮತ್ತು ತತ್ವಜ್ಞರಾದ ಚಾಣಕ್ಯ ಹೇಳುವ ಒಂದು ಪ್ರಮುಖ ಸತ್ಯವೇನೆಂದರೆ, ಮನುಷ್ಯನ ನಿಜವಾದ ವ್ಯಕ್ತಿತ್ವ ಅವನ ನಡತೆಯಲ್ಲಿ ಕಾಣಿಸುತ್ತದೆ. ಜೀವನದಲ್ಲಿ ದೊಡ್ಡ ಮಾತುಗಳು ಹೇಳುವುದು ಸುಲಭ, ಆದರೆ ಕಷ್ಟದ ಸಮಯದಲ್ಲಿ ಬೆನ್ನೆಲುಬಾಗಿ ನಿಲ್ಲುವುದು ಮಾತ್ರ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಮಹಿಳೆಯರು ಸಾಮಾನ್ಯವಾಗಿ ಒಂದು ಸಂಬಂಧದಲ್ಲಿ ಸುರಕ್ಷತೆ ಮತ್ತು ಭರವಸೆಯನ್ನು ಹುಡುಕುತ್ತಾರೆ. ಯಾವ ಪುರುಷನು ತನ್ನ ಕುಟುಂಬದ ಬಗ್ಗೆ ಕಾಳಜಿ ವಹಿಸುತ್ತಾನೋ, ಸಣ್ಣಪುಟ್ಟ ಸಮಸ್ಯೆಗಳಲ್ಲಿ ಸಹಾಯಕ್ಕೆ ನಿಲ್ಲುತ್ತಾನೋ ಅಂಥ ವ್ಯಕ್ತಿಯ ಮೇಲೆ ಸಹಜವಾಗಿಯೇ ಗೌರವ ಮೂಡುತ್ತದೆ. ಉದಾಹರಣೆಗೆ, ಮನೆಯಲ್ಲೊಬ್ಬ ಸಮಸ್ಯೆ ಬಂದಾಗ ಅದರಿಂದ ತಪ್ಪಿಸಿಕೊಳ್ಳುವುದರ ಬದಲು ಅದನ್ನು ಎದುರಿಸಲು ಸಿದ್ಧನಾಗಿರುವ ವ್ಯಕ್ತಿ ಜವಾಬ್ದಾರಿಯುತನೆಂದು ಕಾಣುತ್ತಾನೆ. ಹಣದ ವಿಷಯವಾಗಲಿ, ಕುಟುಂಬದ ಸಮಸ್ಯೆಯಾಗಲಿ
ಅಥವಾ ಭಾವನಾತ್ಮಕ ಬೆಂಬಲವಾಗಲಿ, ಇವುಗಳೆಲ್ಲದರಲ್ಲೂ ಜೊತೆಯಾಗಿ ನಿಲ್ಲುವವನೇ ನಿಜವಾದ ಸಂಗಾತಿ. ಜವಾಬ್ದಾರಿಯುತ ವ್ಯಕ್ತಿಯ ಮತ್ತೊಂದು ಗುಣವೆಂದರೆ ಅವನು ತನ್ನ ಮಾತುಗಳಿಗೂ ಮತ್ತು ಕಾರ್ಯಗಳಿಗೂ ಹೊಣೆ ಹೊರುತ್ತಾನೆ. ತಪ್ಪು ನಡೆದರೆ ಅದನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾನೆ. ಇಂತಹ ನಡತೆ ಸಂಬಂಧದಲ್ಲಿ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಹಿಳೆಯರು ಯಾಕೆ ಜವಾಬ್ದಾರಿಯುತ ಪುರುಷರನ್ನು ಗೌರವಿಸುತ್ತಾರೆ ಎಂದರೆ ಅವರಿಗೆ ಒಂದು ನಂಬಿಕೆ ಇರುತ್ತದೆ. ಈ ವ್ಯಕ್ತಿ ಕೇವಲ ತನ್ನ ಜೀವನವಷ್ಟೇ ಅಲ್ಲ, ಸಂಬಂಧವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ ಎಂದು. ಜೀವನದ ಸಾರ: ನಿಜವಾದ ಪುರುಷತ್ವವು ಶಕ್ತಿಯಲ್ಲಲ್ಲ, ಜವಾಬ್ದಾರಿಯಲ್ಲಿದೆ. ಕುಟುಂಬ ಮತ್ತು ಸಂಬಂಧಗಳ ರಕ್ಷಣೆಗೆ ನಿಂತವನೇ ಎಲ್ಲರ ಮನಸ್ಸಿನಲ್ಲಿ ಗೌರವ ಪಡೆಯುತ್ತಾನೆ. ಸ್ನೇಹಿತರೆ, ಕೇಳಿದ್ರಲ್ಲ, ಚಾಣಕ್ಯರ ಈ ಮಾತುಗಳು ಇಂದಿನ ಕಾಲಕ್ಕೂ ಎಷ್ಟು ಸೂಕ್ತವಾಗಿವೆ ಅಲ್ವಾ? ಆಕರ್ಷಣೆ ಎನ್ನುವುದು ಕೇವಲ ಕಣ್ಣಿಗೆ ಕಾಣುವ ಸೌಂದರ್ಯವಲ್ಲ, ಅದು ನಿಮ್ಮ ಒಳಗಿನ ಸಂಸ್ಕಾರ ಮತ್ತು ನೀವು ಇತರರನ್ನು ಹೇಗೆ ನಡೆಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಿಮ್ಮಲ್ಲೂ ಈ 4 ಅಭ್ಯಾಸಗಳಿವೆಯೇ? ಅಥವಾ ಇವುಗಳನ್ನು ರೂಢಿಸಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮೌಲ್ಯಯುತ ಮಾಹಿತಿಗಾಗಿ ನಮ್ಮ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.